ಹೇ ಹಾಯ್ 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 ವೆಲ್ಕಮ್ ಟು ಲೈಟ್ಸ್ ಕ್ಯಾಮ್ರಾ ಹ್ಯಾಂಡ್ ರಿವ್ಯೂ. ಇವತ್ತಿನ ನಮ್ಮ ಮೂವಿ ಬಂದು ಡ್ಯಾಶ್. ಡ್ಯಾಶಾ? ಡ್ಯಾಶ್. ಏನ್ ಡ್ಯಾಶ್? ಮನುಷ್ಯನ ಸಮಾಧಿ ಮೇಲೆ ಹುಟ್ಟು ಡ್ಯಾಶ್ ಸಾವು ಅಂತ ಬರ್ದಿರುತ್ತೆ. ಆ ಡ್ಯಾಶೇ ಬದುಕು. ಓ 45 ಹಂಗ ಬಂದ್ರಿ. ಓಕೆ ಓಕೆ. ಜಯ ಪರಮೇಶ್ವರ. 45 ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಇಟ್ ಇಸ್ ಅ ಮಲ್ಟಿ ಸ್ಟಾರರ್ ಮೂವಿ. ತ್ರಿಮೂರ್ತಿಗಳು, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ಒಂದು ಮೊಟ್ಟೆ ಕತೆ ರಾಜ್ ಬಿ ಶೆಟ್ಟಿ. ಹಿಂಗೆ ಯಾಕೆ ಮಾಡಿದೆ ಅಂದರೆ ಅದ್ರ ಮೇಲೆ ಮೂವಿಲಿ ಒಂದು ಜೋಕ್ ಇದೆ, ಅದಕ್ಕೆ ಮೂವಿ ನೋಡಿ ಗೊತ್ತಾಗುತ್ತೆ. ಸೊ 45 ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಷ್ಟು ದಿನ ಇಷ್ಟು ಒಳ್ಳೆ ಚಿತ್ರಗಳಿಗೆ ಒಳ್ಳೆ ಸಂಗೀತಗಳನ್ನು ಕೊಟ್ಟು ಈಗ ಅವರೇ ಬರವಣಿಗೆಯಿಂದ ಅವರೇ ಡೈರೆಕ್ಷನ್ ಇಂದ ಮಾಡಿರೋ ಮೊಟ್ಟ ಮೊದಲನೇ ಚಿತ್ರ 45. ಬಟ್ ಈಗ ಎಷ್ಟೊಂದು ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸು ರೈಟರ್ಸು ಇರ್ಬೇಕಾರೆ ಅರ್ಜುನ್ ಜನ್ಯ ಈಸ್ ಅನ್ ಎಕ್ಸೆಪ್ಷನಲ್ ಮ್ಯೂಸಿಕ್ ಡೈರೆಕ್ಟರ್, ಅದ್ರ ಬಗ್ಗೆ ಮಾತೇ ಇಲ್ಲ. ಆದರೆ ಇಂಥ ಟೈಮಲ್ಲಿ ಎಸ್ಟಾಬ್ಲಿಷ್ ಡೈರೆಕ್ಟರ್ಸೇ ಪ್ರೂವ್ ಮಾಡ್ಕೊಳಕ್ಕಾಗ್ದೇ ಎಲ್ಲ ಫಿಲಮ್ ಮನೆ ಕಡೆ ಹೋಗ್ತಾಯಿದೆ. ಅಂಥ ಟೈಮಲ್ಲಿ ಅರ್ಜುನ್ ಜನ್ಯ ಅವರು ಈ ಥರ ಮೂವು, ವಾಟ್ ಯು ಥಿಂಕ್ ಇಟ್ ಇಸ್? ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇನಿಷಿಯಲಿ ಒಂಚೂರು 50-50 ಡೌಟ್ ಇತ್ತು. ಆ್ಯಂಡ್ ಮೂವಿ ನೋಡಿದ್ಮೇಲೆ ನಿಜ ಹೇಳ್ಬೇಕು ಅಂದ್ರೆ ಅರ್ಜುನ್ ಜನ್ಯ ಅವ್ರಿಗೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವಂಡರ್ಫುಲ್, ತುಂಬಾ ರೈಟಿಂಗ್ ಅಲ್ಲಿ ಟಾಪ್ ನಾಚ್, ಏನೇ ಡೌಟ್ ಇಲ್ಲ. ಇದು ನಾನು ಕೇಳ್ಪಟ್ಟಿರಂಗೆ ಎಲ್ಲೋ ಒಂದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರಿಗೆ ಮೊನ್ನೆ ರೀಸೆಂಟ್ ಇಂಟರ್ವ್ಯೂ ಹೇಳ್ತಾ ಇದ್ರು, ಅವರು ಅಣ್ಣ ತೀರೋಗಿದ್ದ ಟೈಮಲ್ಲಿ ಸುತ್ತಮುತ್ತಲ ಘಟನೆ, ಅವ್ರ ಜೊತೆ ಆರಾಮಾಗಿದ್ದಾಗ ನೆನಪುಗಳು ಮತ್ತು ಅವ್ರು ಕಾಡಿದಂಥ ಪ್ರಶ್ನೆಗಳು, ಏನಾಗುತ್ತೆ, ಏನು ಮನುಷ್ಯನೇ ಸಾವು ಅಂದರೆ ಏನು, ಬದುಕಂದ್ರೆ ಏನು, ಹುಟ್ಟಿಂದ ಸಾವು ಮಧ್ಯೆ ಏನು, ಲೈಫ್ ಆಫ್ಟರ್ ಡೆತ್, ವಾಟ್ ಇಸ್ ಲೈಫ್ ಆಫ್ಟರ್ ಡೆತ್. ಅಂಡ್ ಇದು ಫಿಲಮ್ ಸ್ಟಾರ್ಟ್ ಆಗೋದು ರಾಜ್ ಬಿ ಅವ್ರ ಶೆಟ್ಟಿಯಿಂದ ಇದೇ ಪ್ರಶ್ನೆಯಿಂದ, ವಾಟ್ ಈಸ್ ಲೈಫ್ ಆಫ್ಟರ್ ಡೆತ್. ಅಂಡ್ ದ ವೇ ಯಸ್ ಶೋನಸ್ ಏನಿರ್ಬಹುದು ಲೈಫ್ ಆಫ್ಟರ್ ಡೆತ್ ಅನ್ನೋದು ಜಸ್ಟಿಫೈಯಬಲ್. ಯಾಕಂದ್ರೆ ಏನಾದ್ರು ಇರ್ಬೋದು ಲೈಫ್ ಆಫ್ಟರ್ ಡೆತ್, ನಾವು ನೋಡಿಲ್ಲ, ನೀವು ನೋಡಿಲ್ಲ, ಅಂಡ್ ಯಾರಿಗೂ ಗೊತ್ತಿಲ್ಲ, ಅಂಡ್ ಅದು ಏನಾದ್ರು ಇರ್ಬೋದು. ಅಂಡ್ ಇದು ಈ ಫಿಲಮ್ ಅಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಎಲ್ಲ ಸ್ಟಾರ್ಸ್ಗೂ ಮೂರ್ ಜನ ಸ್ಟಾರ್ಸ್ಗೂ ಆ ಸ್ಕ್ರೀನ್ ಸ್ಪೇಸ್ ಏನ್ ಕೊಟ್ಟಿದ್ದಾರೆ ಅದು ಈಕ್ವಲ್ ಆಗಿ ಜಸ್ಟಿಫೈ ಮಾಡಿದ್ದಾರೆ. ಒಬ್ಬ ಹೊಸಬ್ರು ಅಂತ ಟಾಪ್ ಸ್ಟಾರ್ಸ್ ಮಧ್ಯೆ ರಾಜ್ ಬಿ ಶೆಟ್ಟಿನ ಕಡೆಗಣಿಸಿಲ್ಲ, ಹಂಗೆ ಹೊಸಬ್ರಿಗೆ ಫೋಕಸ್ ಮಾಡಿ ರೆಸ್ಪೆಕ್ಟೆಡ್ ಸೀನಿಯರ್ಸ್ ಆಗಿರೋ ಉಪೇಂದ್ರ ಸರ್ನಾಗಲಿ ಶಿವಣ್ಣನಾಗಲಿ ಎಲ್ಲೂ ಡಿಮೀನ್ ಮಾಡೋಕ್ಕೆ ಹೋಗಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ಸ್ಟೈಲು, ಅವ್ರಿಗೊಂದು ಮಾಸ್ ಎಲಿವೇಶನ್ ಸೀನು 3 ಜನಕ್ಕೂ ಕೊಟ್ಟು ಸಂವಾಗಿ ತೂಕ ಮಾಡಿದ್ದಾರೆ. ಯಾಕಂದರೆ ಯಾವುದೋ ಒಂದು ಮಲ್ಟಿ ಸ್ಟಾರರ್ ಮೂವಿಲಾಗಲಿ ಒಬ್ಬರು ಮೇಲೆ ಕೆಳಗಡೆ ಅಂತ ಅನಿಸ್ಬಾರ್ದು, ಇಲ್ಲಿ ಅದನ್ನು ಸಂವಾಗಿ ತೂಕೊಂಡು ಹೋಗಿದ್ದಾರೆ. ಉಪೇಂದ್ರ ಆದಮೇಲೆ ಬರೋದೆ ನಮ್ಮ ಶಿವಣ್ಣನ ಹೆಸರು ಶಿವಪ್ಪ ಅಂತ. ಸೊ ರಾಯಪ್ಪ ಶಿವಪ್ಪ, ಅದ್ರ ಜೊತೆಗೆ ಇನ್ನೊಂದು ಇಂಟ್ ಕೊಡ್ತೀನಿ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಕೋಡು YDR ಅಂತ. ಅಂದರೆ ನೀವು ಬುದ್ಧಿವಂತರಾಗಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಉಪೇಂದ್ರ ಏನಂತ, ಶಿವರಾಜ್ ಕುಮಾರ್ ಏನೋ ಫಿಲಮಲ್ಲಿ ಇರುತ್ತೆ. ಇದ್ರ ಜೊತೆಗೆ ಉಪೇಂದ್ರ ಅದು ಒಂದಷ್ಟು ಸೀನ್ಸ್, ಅಂದ್ರೆ ಉಪೇಂದ್ರ ಅವ್ರು ಆಸ್ ಅನ್ ಆಕ್ಟರ್ ಅವ್ರು ಏನೇನ್ ಮಾಡಿದ್ದಾರೆ ಅಂದ್ರೆ ಒಂದನ್ನ ನಾಯಿ ಜೊತೆಗೆ ಅವರು ಆಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಾಯಿ ಜೊತೆಗೆ ಆ ಎಮೋಷನ್ ಸೀನ್ಸ್ ಆಗಿರ್ಬೋದು, ಆ ಬಾಂಡ್ ಅದನ್ನ ಬೆಳೆಸೋದಕ್ಕೆ, ಅದು ನಾವ್ ಇವಾಗ ಜಸ್ಟ್ ಒಂದು ನಾಯಿ ಅಂತ ಹೇಳಿದ್ರು ಅದು ರೋಸಿ ಅಂತ ಅವ್ರು ಹೇಳ್ತಾರಲ್ಲ, ಸೊ ಅದ್ರಲ್ಲಿ ಅವ್ರ ಸ್ಟೈಲ್ ರೋಸಿ ಆ ಎಮೋಷನಲ್ ಬಾಂಡ್ ಆಗಿರ್ಬೋದು. ಆಮೇಲೆ ಅದ್ರಲ್ಲಿ ಒಂದು ಕ್ವಿರ್ಕಿನೆಸ್ ಇದೆ, ಅದ್ರಲ್ಲಿ ಏನೋ ಮಜಾ ಇದೆ. ಅದು ಜಸ್ಟ್ ಉಪೇಂದ್ರನೇ ಅವರೇ ಹ್ಯಾಂಡ್ಲ್ ಮಾಡಕ್ ಆಗ್ತಿದ್ದು, ಅದು ಆ ಕ್ಯಾರೆಕ್ಟರ್ ಬೇರೆ ಯಾರೂನು ಜಸ್ಟಿಫೈ ಮಾಡಕ್ ಆಗ್ತಿರ್ಲಿಲ್ಲ. ಹಂಗೇನೆ ಈ ಕಡೆ ಶಿವಣ್ಣ ಅವ್ರ ಕ್ಯಾರೆಕ್ಟರ್ ಬಂದಾಗ ಅದು ಜಸ್ಟ್ ಶಿವಣ್ಣನೇ ಮಾಡಕ್ ಆಗ್ತಿದ್ದು. ಇದು ಯೂಶಲಿ ಎಲ್ಲ ಮೂವೀಸ್ ಅಲ್ಲೂ ಹೇಳ್ತಾರೆ, ಅಂದ್ರೆ ಇದು ಈಗ ಇವ್ರಿಗೇನೆ ಬರ್ದಿರೋದು, ಇವ್ರ ಬಿಟ್ಟು ಬೇರೆ ಯಾರು. ಬಟ್ ನಾವ್ ನೋಡ್ಬೇಕಾದ್ರೆ ನಮ್ಗೆ ಅನ್ಸತ್ತೆ ಇದನ್ನ ಯಾರಾದ್ರೂ ಮಾಡ್ಬೋದಿತ್ತು ಅಂತ. ಬಟ್ ಈ ಮೂವಿಲಿ ಎಲ್ಲೂ ಅಷ್ಟು ಹೇಳಿಲ್ಲ ಅಂದ್ರೂ ರಾಜ್ ಬಿ ಶೆಟ್ಟಿ ಅವ್ರು ಒಂದು ಇಂಟರ್ವ್ಯೂ ಹೇಳಿದ್ರು ಅಷ್ಟೇ, ಅಂದ್ರೆ ಇದು ಇವರೇ ಮಾಡಿದಕ್ಕೆ ಕರೆಕ್ಟ್ ಆಗಿರೋದು. ಅವ್ರಿಷ್ಟು ವರ್ಷದಿಂದ ಮಾಡ್ಕೊಂಬಂದು ಅವ್ರ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಆಗಿರೋದಕ್ಕೆ, ಅವ್ರಿಷ್ಟು ವರ್ಷದಿಂದ ಮಾಡ್ಕೊಂಬಂದು ಅವ್ರ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಆಗಿರೋದಕ್ಕೇನೆ ನಮಗ್ ಸ್ಕ್ರೀನ್ ಮೇಲೆ ನೋಡಿದಾಗ ನಾಸ್ಟಾಲ್ಜಿಯಾ ಮೂಮೆಂಟ್ಸ್ ಇಟ್ಟಾಗೋದು, ಅಥವಾ ಅವ್ರು ಮಾಡೋದಕ್ಕೆ ನಮ್ಗೆ ಫೀಲ್ ಕೊಡೋದು, ಆ ಕ್ವರ್ಕಿನೆಸ್ ಬರೋದು. ಈ ಎಲ್ಲಾದ್ರೂ ಮಧ್ಯೆ ನಮ್ಮ ಸುಧಾರಾಣಿ ಅವ್ರ ಜೊತೆ ಒಂದು ಜುಗಲ್ಬಂದಿ ಇದೆ, ಅದೆಷ್ಟು ಕ್ಯೂಟ್ ಆಗಿದೆ ಅಂದರೆ 2000 ಜೆನ್ಜಿ ಕಿಡ್ಸ್ಗಂತೂ ಅರ್ಥನೇ ಆಗಲ್ಲ ಬಿಡಿ, ಅದೆಲ್ಲ 90 ಕಿಡ್ಸ್ಗಂದ್ರೆ ಗೊತ್ತಾಗುತ್ತೆ.
ಅಂಡ್ ಈ ಮೂಮೆಂಟ್ಸ್ ಇದೆಯಲ್ಲ, ಈ ನಾಸ್ಟಾಲಜಿಯಾ ಫೀಲ್ ಮಾಡೋ ಮೂಮೆಂಟ್ಸ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೌದು ಹೌದು ಅಂದ್ರೆ ಅದು ಉಪೇಂದ್ರ ಶಿವಣ್ಣ ಮಧ್ಯೆ ಆಗಿದ್ರು, ಶಿವಣ್ಣ ಸುಧಾರಾಣಿ ಮಧ್ಯೆ ಆಗಿದ್ರು, ಹೌದು ಹೌದು ಅದು ಎಷ್ಟು ಅಂದ್ರೆ ನಿಮ್ಗೆ ಅದು ನೀವ್ ಯಾಕೆ ಅದು ಎಂಜಾಯ್ ಮಾಡ್ತೀರಾ ಅಷ್ಟೇ. ನೀವು ಯಾಕೆ ಏನು ಪ್ರಶ್ನೆ ಮಾಡಲ್ಲ. ನೀವು ಕೂತ್ಕೊಂಡು ಒಂದ್ ಫಿಲಮ್ ನೋಡ್ತಿದ್ರಂದ್ರೆ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತೀರಾ. ಆಮೇಲೆ ಇದು ನಾ ಫ್ಯಾನ್ ಆಗಿನೋ ಅಥವಾ ಜನರಲ್ ಆಡಿಯನ್ಸು ಅಂತಲ್ಲ, ನೀವು ಶಿವಣ್ಣ ಯಾರು, ನಿಮ್ಗೆ ಸುಧಾರಾಣಿ ಯಾರು, ನಿಮ್ಗೆ ಉಪೇಂದ್ರ ಅವ್ರು ಯಾರು ಅಂತ ಗೊತ್ತಿದೆ, ಹೌದು ಹೌದು ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಅಂತ. ಇದು ಪಾಸಿಟಿವ್ಸ್ ಆಗಿದೆ. ಇದ್ರಲ್ಲೇ ಒಂದು ನಿಮ್ಗೆ ಇದ್ರಲ್ಲೇ ಒಂದು ನೆಗೆಟಿವ್ನು ಇದೆ. ಎಕ್ಸಾಂಪಲ್, ಅದು ರಾಜ್ವಿ ಶೆಟ್ಟಿ ಅವ್ರದ್ದು ಒಂದು ಫೈಟ್ ಸೀನ್ ಬರುತ್ತೆ. ಓಕೆ ಅದರಲ್ಲಿ ಗರುಡ ಗಮನದ ಒಂದು ಹೌದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗಿ ನಿಮ್ಗೆ ಅದೊಂದು ಆ ಸ್ಟೇಜ್ ಅನ್ನು ಬಿಲ್ಡ್ ಮಾಡ್ತಾರೆ. ಬಟ್ ಏನಂದ್ರೆ ಇವಾಗ ಇದೇ ಸ್ಟೇಜಸ್ ನ ಅವ್ರು ಉಪೇಂದ್ರ ಅವ್ರಿಗೆ ಶಿವಣ್ಣ ಅವ್ರಿಗೆ ಬಿಲ್ಡ್ ಮಾಡಿರೋದು ನಮ್ಗೆ ಏನ್ ಎಫೆಕ್ಟಿವ್ ಇತ್ತೋ ಮೂವಿಲಿ, ಅದೇ ನನಗೆ ರಾಜ್ವಿ ಶೆಟ್ಟಿ ಅವ್ರಿಗೆ ಎಫೆಕ್ಟಿವ್ ಅನ್ಸಿಲ್ಲ. ಓಕೆ ಯಾಕಂದ್ರೆ ಮೇ ಬಿ ನಾವ್ ಅವ್ರನ್ನ ಇನ್ನ ನೋಡ್ಬೇಕು. ಹೌದು ಅಂದ್ರೆ ಇವಾಗ ರಾಜ್ವಿ ಶೆಟ್ಟಿ ಅವ್ರು ಹೇಳ್ದಂಗೆನೆ ನಾವ್ ರಾಜ್ವಿ ಶೆಟ್ಟಿ ಅವ್ರ ಜೊತೆ ಒಂದಷ್ಟು ವರ್ಷ ಟ್ರಾವೆಲ್ ಮಾಡ್ಬೇಕು ಹೌದು ಆ ಫೀಲ್ ಬರಕ್ಕೆ. ದಿಸ್ ಸೀನ್ ವಾಸ್ ಟೂ ಅರ್ಲಿ ಅಂತ ನನ್ಗನ್ಸುತ್ತೆ. ಬಟ್ ತಿರ್ಗಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ, ಮೂವಿ ಎಕ್ಸ್ಪೀರಿಯನ್ಸ್ಗೆ ಆ ಸೀನ್ ಏನು ಕಮ್ಮಿ ಮಾಡಲ್ಲ. ಹೌದು ಆ ಸೀನ್, ಆ ಕಂಪ್ಲೀಟ್ ಸೀನ್ ಏನಿದೆ, ಆ ಮಳೆಯಲ್ಲಿ ಆ ಹುಡುಗಿ ಜೊತೆ ಒಂದು ಕಾನ್ವರ್ಸೇಷನ್ ಆಗ್ಲಿ, ಡೈಲಾಗುನು ಎಲ್ಲ ಹ್ಯಾಡ್ ಆಗ್ತಾನೆ ಹೋಗುತ್ತೆ. ಬಿಟ್ರೆ ಏನು 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 ಕೊರತೆ ಮಾಡಲ್ಲ. ಹೌದು ಹೌದು ಅದ್ರ ಜೊತೆಗೆ ನಾವೀಗ ಇನ್ನೊಂದು ಫಿಲಮ್ ಬಗ್ಗೆ ಮಾತಾಡ್ತಾ ಎಮೋಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆ್ಯಸ್ ಎನ್ ಆಡಿಯನ್ಸ್, ಅದು ಕನ್ನಡದವ್ರಾಗಿರ್ಬೋದು, ತಮಿಳವ್ರಾಗಿರ್ಬೋದು, ತೆಲುಗು ಅಥವಾ ಫಾರ್ ದಟ್ ಮ್ಯಾಟರ್ ಯಾರಾದರೂ ಆಗಿರ್ಬೋದು, ಎಮೋಷನ್ ಅನ್ನೋದು ಒಂದ್ಸಲಿ ಕನೆಕ್ಟ್ ಆದರೆ ನಿಮ್ಮ ಜೀವನದಲ್ಲೇ ಆಗ್ತಾ ಇದೆ. ಅದು ಎಂಥ ನಾರ್ಮಲ್ ಸೀನ್ ಆಗಿದ್ರು ಯುಲ್ ಬಿ ಡೀಪ್ಲಿ ಇನ್ವಾಲ್ವ್ಡ್ ಇನ್ ಇಟ್. ಹಾಗೆ 45 ಫಿಲಮು ಕಂಪ್ಲೀಟಾಗಿ ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ರಾಜ್ ಬಿ ಶೆಟ್ಟಿ, ಉಪೇಂದ್ರ ಸರ್ ಮತ್ತು ಶಿವಣ್ಣ 3 ಜನನೂ ಜಸ್ಟಿಫೈ ಮಾಡಿದ್ದಾರೆ. ಇಲ್ಲಿ ಯಾರೂ 3 ಜನನೂ ಹೀರೋ ಆಗಕ್ಕೆ ಹೊರಟಿಲ್ಲ. ಒಬ್ಬರು ವಿಲನ್ನು, ಒಬ್ಬರು ಹೀರೋ, ಇನ್ನೊಬ್ರು ಕಾಮನ್ ಮ್ಯಾನ್ ಅಂತ. ಆ್ಯಕ್ಟರ್ಸ್ ಆಗಿ ಅವರು ಕೊಟ್ಟಿರೋ ಪಾತ್ರನ 3 ಜನನೂ ಡಿಫೈನ್ ಮಾಡಿದ್ದಾರೆ. ಎಸ್ಪೆಷಲಿ ಶಿವರಾಜ್ ಕುಮಾರ್. ಈಗ ಅವ್ರಿಗೊಂದು ಹೆಲ್ತ್ ಪ್ರಾಬ್ಲಮ್ ಆಗಿದ್ರು ಸಾವನ್ ದೌಡಲ್ಲಿ ನಿಂತು ತಿರ್ಗಾ ಸಾವನ್ ಬಗ್ಗೆನೇ ಸೀನ್ ಮಾಡೋದಿದೆಯಲ್ಲ, ಇಟ್ ಇಸ್ ವೆರಿ ಹ್ಯಾಟ್ಸ್ ಆಫ್ ಟು ಹಿಮ್. ಅದೊಂದು ಎಮೋಷನಲ್ ಜರ್ನಿನೇ ಆಗಿರುತ್ತೆ. ಕರೆಕ್ಟ್. ಜೊತೆಗೆ ಅಂದ್ರೆ ಆ ಆಕ್ಟರ್ಸ್ ಮದ್ವೆನು ಇವಾಗ ಶಿವಣ್ಣ ನಾವು ಜನರಲ್ ಆಗಿ ನೋಡಿದ್ರೆ ನಮ್ಗೆ ವಯಸ್ಸಾಗಿದೆ ಅಂತ ಅನ್ಸುತ್ತೆ. ಹೌದು ಹೌದು ಆದ್ರೆ ಅವ್ರಿಬ್ರು ಮಧ್ಯನು ಶಿವಣ್ಣನ ಎಷ್ಟು ವಯಸ್ಸಾಗಿ. ಕರೆಕ್ಟ್. ಆಮೇಲೆ ಇದರಲ್ಲಿ ಸಟೈರ್ಸ್ ಇದೆ. ಅಂದ್ರೆ ಇವಾಗ ಶಿವಣ್ಣದು ರಾಜ್ ಬಿ ಶೆಟ್ಟಿ ಅವ್ರ ಮಧ್ಯೆ ಒಂದು ಕಾಮಿಡಿ ಸೀಕ್ವೆನ್ಸ್, ಅದು ಎಷ್ಟು ಚೆನ್ನಾಗಿ ಬಿಲ್ಡ್ ಆಗಿದೆ ಅಂದ್ರೆ ಅವ್ರವ್ರ ವೀಕ್ ಪಾಯಿಂಟ್ ಅಲ್ಲಿ ಅವ್ರನ್ನ ಅದನ್ನ ಕಾಮಿಡಿ ಮಾಡ್ಕೊಳ್ಳೋದಿದೆಯಲ್ಲ, ಇವೆಲ್ಲ ಈ ಮಜಾ ಇದೆಯಲ್ಲ, ಇದು ಅರ್ಜುನ್ ಜನಿ ಅವರು ತುಂಬಾ ಚೆನ್ನಾಗಿ ರೈಟಿಂಗ್ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮೇ ಬಿ ಅರ್ಜುನ್ ಜನಿ ಅವರು ಶಿವಣ್ಣ ಅವ್ರ ಜೊತೆ ಅಷ್ಟು ಪ್ರೋಗ್ರಾಮ್ ಅಲ್ಲಿ ಟ್ರಾವೆಲ್ ಮಾಡಿನೇ ಅಲ್ಲಿ ತುಂಬಾ ಹತ್ರದಿಂದ ನೋಡಿದಾಗ ಮಾತ್ರ ಆತರ ವಿಚಾರಗಳನ್ನ ತೆಗಿಬಹುದು. ಸೊ ಇದೊಂದು ಮೇನ್ 45 ಅಲ್ಲಿ ಅಡ್ವಾಂಟೇಜ್. 45 ಅಲ್ಲಿ ತುಂಬಾ ಚೆನ್ನಾಗಿರೋದು ಅಂದ್ರೆ ಒಂದು ಆಕ್ಟರ್ ಸೆಲೆಕ್ಷನ್ಸ್, ರೈಟಿಂಗ್ ಡಿಪಾರ್ಟ್ಮೆಂಟ್, ಅರ್ಜುನ್ ಜನಿ ಅವ್ರು ಬರ್ದಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ಈಸ್ಟರ್ ಎಕ್ಸ್ ಅಂತ ಎಲ್ಲ ಕಡೆ ಒಂದು ಸಣ್ಣದು ನೀವು ಹುಡುಕ್ತಿದ್ರೆ ಸ್ಕ್ರೀನ್ ಮೇಲೆ ಪ್ರತಿ ಒಂದು ಫ್ರೇಮ್ ಅಲ್ಲೂ ನಿಮ್ಗೊಂದು ಡೀಟೇಲ್ ಸಿಗ್ತಾ ಇರುತ್ತೆ. ನೀವು ಹೇಳ್ದಂಗೆ YMRD ಅದಾಗಿರ್ಲಿ, ಅಥವಾ ಶಿವಣ್ಣ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಗಾಡಿ ಇರುತ್ತೆ, ಅದನ್ನು ಒಂದು ಮೆಟಾಫರ್, ಅದನ್ನು ಒಂದು ಲಿಂಕ್ ಮಾಡಿದ್ದಾರೆ. ಶಿವಣ್ಣ ಅವ್ರು ಆಕ್ಚುಲಿ ರಾಜ್ ಬಿ ಶೆಟ್ಟಿ ಮುಂದೆ ಬಂದಾಗ ಹಿಂದೆ ಒಂದು ಬೋರ್ಡ್ ಇರುತ್ತೆ, ಮಂಜುನಾಥ ಗಣೇಶ ಐಡಲ್ ವರ್ಕ್ಸ್ ಅಂತ. ಅಂದ್ರೆ ಇವೆಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ನಿಮ್ಗೆ ಅದು ಕ್ಲೀನ್ ಆಗಿ ನಿಮ್ಗೆ ಆ ನಾಸ್ಟಾಲ್ಜಿಯಾ ಮೂಮೆಂಟ್ಸ್ ಜೊತೆಗೆ ಆ ಮೆಟಾಫರ್ಸ್ ಜೊತೆಗೆ ಅದು ಆ ರೈಟಿಂಗ್ ಬ್ರಿಲಿಯನ್ಸ್ ಅಂತ ತೋರಿಸುತ್ತೆ. ಮತ್ತೆ ಎಮೋಷನ್ಸ್ ಅಂತೀವಲ್ಲ, ಎಮೋಷನ್ಸ್ ಅಂತೂ ಎತ್ತಿ ಹಿಡಿದಿದ್ದಾರೆ. ಒಂದು ತಾಯಿ ಮಗನ ಪ್ರೀತಿ ಆಗಿರ್ಬೋದು, ಎರಡನೇದು ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅಥವಾ ಒಂದು ಮದುವೆ ನಿಜವಾದ ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ ಇರೋರು ಏನೋ ಒಂದು ಕಳ್ಕೊಂಡು ಹೇಗೆ ಮೂವ್ ಆನ್ ಆಗ್ಬೋದು ಅಥವಾ ಏನಾಗಬೇಕು. ಮತ್ತು ಮೇನ್ ಏನಂದರೆ ಇಡೀ ಮಾರಲ್ಲೇ ಮೂವಿದು, ನಿನ್ನ ಜೀವನದ ಭಯನ ನೀನು ಎದುರಿಸಿದ್ರೆ ಅದು ಹೆದರಿಕೆಯಾಗೆ ಉಳ್ಕೊಳ್ಳಲ್ಲ. ಸಾವನ್ ಭಯ ಮೀರ್ದವನ್ಗೆ ಇನ್ಯಾವ ಭಯನೂ ಕಾಡಕ್ಕೆ ಸಾಧ್ಯ ಇಲ್ಲ. ಅದಂತೂ ಎಲ್ರಿಗೂ ಮನ್ಸು ಮುಟ್ದಂಗೆ ಇರೋ ಡೈಲಾಗ್ಸು. ಸೊ ಡೈಲಾಗ್ ರೈಟರ್ಗಂತೂ ಇಡೀ ಮೂವಿಲಿ ಆಡ್ಸ್ ಆಫ್. ಅಂಡ್ VFX ಅಂತ ಬಂದಾಗ ಇಡೀ ಮೂವಿಲಿ VFX ವರ್ಕ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಪ್ಯಾಲೆಟ್ಸ್ ಆಫ್ ದಿ ಫ್ರೇಮ್ ಅಲ್ಲಿ ಇಲ್ಲಿ ಬೆಟರ್ ಆಗಿರಬಹುದಿತ್ತು, ಬಟ್ VFX ಆವರೇಜ್ ಆಗಿ ಇಡೀ ಮೂವಿ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ಗುಡ್ ಒನ್. VFX ತುಂಬಾ ಚೆನ್ನಾಗಿದೆ. ಲಾಸ್ಟ್
ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ನಮ್ಗೆ ಯಾಕೆ ಒಂಚೂರು ಅಲ್ಲಿ ಇಲ್ಲಿ ಅನ್ಸುತ್ತೆ ಅಂದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ. ಶಿವಣ್ಣ ಅವ್ರ ಆ ಟೈಮ್ ಅಲ್ಲಿ ಒಂಚೂರು ಅವೈಲೇಬಲ್ ಇರ್ಲಿಲ್ಲ ಬೇರೆ. ಆಮೇಲೆ ಅವ್ರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಅದನ್ನ ಮುಗಿಸ್ಕೊಟ್ಟೆ ಅವರು ಆಪರೇಷನ್ ಹೋಗಿದ್ದು. ಅಲ್ಲಿ ವಿ ಎಫ್ ಎಕ್ಸ್ ಮಿಸ್ ಆದ್ರೂ ನಮ್ಗೆ ತೂಗ್ಸ್ಕೊಂಡು ಹೋಗೋದಂದ್ರೆ ಒಂದು ಕಾನ್ಸೆಪ್ಟ್ ಅನ್ನೋದೇನೋ ಒಂದು ಇದೆ. ಅದ್ ನಾನು ಲೀಕ್ ಮಾಡಕ್ ಇಷ್ಟಪಡಲ್ಲ. ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. KM ಪ್ರಕಾಶ್ ಅವ್ರ ಎಡಿಟಿಂಗು ಫಸ್ಟ್ ಲಾಸ್ಟ್ ಮಾಡಿದೆ ಅಥವಾ ಕನ್ಫ್ಯೂಸಿಂಗ್ ಆಗ್ದೇನೆ ಒಂದು ಮೆಟಫರ್. ಒಂದು ನಾರ್ಮಲ್ ಸ್ಟೋರಿನ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮುಂಚೆ ನಾವು ನೋಡಿದೀವಿ. ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರು ಅದಕ್ಕೆ ಫೇಮಸ್ಸು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ. ಬಟ್ ಒಂದು ಮೆಟಫರ್ ಫಿಲಮಲ್ಲಿ ಫಸ್ಟ್ ಆಫ್ ಆಲ್ ನಾವು ಕನ್ಫ್ಯೂಸ್ ಆಗಿರ್ತೀವಿ ಯಾವ್ದೇನು ಅಂತ. ಅಷ್ಟಿದ್ರೂ ನಮಗೆ ಒಂಚೂರು ಕೊನೆಗೆ ಡೌಟ್ ಇರ್ದೇನೆ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡಿದ್ದಾರೆ. ನೀವೆಲ್ಲರೂ ಕೇಳ್ತಾ ಇರ್ಬೋದು 45 ಅಂದ್ರೆ ಏನು, ಅರ್ಜುನ್ ಜನ್ಯ ಅವ್ರ ವಯಸ್ಸಾ ಅಂತ ಯಾವುದೋ ಮೀಮ್ ಮಾಡಿದ್ರು. ಆದರೆ ಆ 45 ಏನು ಅಂತ ಗೊತ್ತಾಗ್ಬೇಕಂದ್ರೆ ಅದಕ್ಕೂ ಆನ್ಸರ್ ಕಂಪ್ಲೀಟ್ ಆಗಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗುವಂಥ ಒಂದು ಆನ್ಸರ್ ಇದೆ. ಅದಕ್ಕೆ ನೀವು ಚಿತ್ರ ನೋಡಲೇಬೇಕು. ಅದಾದ್ಮೇಲೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾವ್ ಇಲ್ಲಿ ಮೂವಿ ಎಂಡ್ ಆಯ್ತು ಅನ್ಕೊಂಡಿದ ತಕ್ಷಣ ನಿಮ್ಗೆ ಇನ್ನೂ ಒಂದಷ್ಟು ಸೀನ್ಸ್ ಇದೆ. ಸೊ ಆ ಸೀನ್ಸ್ ಅದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಅದು ಫಸ್ಟ್ ಕ್ವಶನ್ ನಿಮ್ಗೆ ಆನ್ಸರ್ ವಾಟ್ ಈಸ್ ಲೈಫ್ ಆಫ್ಟರ್ ಡೆತ್ ಅಂದ್ರೆ ಆ ಲಾಸ್ಟ್ ಅಲ್ಲಿ ಬರೋ ಒಂದಷ್ಟು ಫನ್ ಎಲಿಮೆಂಟ್ಸ್ ಇದೆಯಲ್ಲ, ಅವ್ರ ಕ್ಲಾಪ್ ಬೋರ್ಡ್ ಇಟ್ಕೊ ಅವೆಲ್ಲ ಆ ಫನ್ ಎಲಿಮೆಂಟ್ಸ್ ನಿಮ್ಗೆ ಅದಕ್ಕೆ ಸೊಲ್ಯೂಷನ್. ಸೊ ಇದು ಒಂದ್ ಸೆಟಪ್ ಅಂದ್ರೆ ಇದೊಂದು ಪೇ ಆಫ್ ಸಿಗುತ್ತೆ. ಸೊ ಮೂವಿಲಿ ನಿಮ್ಗೆ ಒಂದು ಕಂಪ್ಲೀಟ್ ಸರ್ಕಲ್ ಸಿಗುತ್ತೆ. ನಿಮ್ಗೆ ಎಲ್ಲೂನು ಇದು ಯಾಕೆ ಬಂತು, ಈ ಕ್ಯಾರೆಕ್ಟರ್ ಯಾಕೆ ಹೋಯ್ತು, ಈ ಕ್ಯಾರೆಕ್ಟರ್ ಆ ಕನ್ಫ್ಯೂಷನ್ಸೇ ಇರಲ್ಲ. ಆ ಕಂಪ್ಲೀಟ್ ಪೇ ಆಫ್ ಇದೆ. ಈಗ ನಾವು ಲಾಜಿಕ್ ಎಂಟರ್ಟೈನ್ಮೆಂಟ್ ಅಂತ ಎಲ್ಲಾ ಮೂವಿಲೂ ಮಾತಾಡ್ತಾ ಇರ್ತೀವಿ. ಈ ಫಿಲಮಲ್ಲಿ ಲಾಜಿಕ್ ಕೂಡ ಇದೆ, ಎಂಟರ್ಟೈನ್ಮೆಂಟ್ ಕೂಡ ಇದೆ. ನೀವು ಸ್ಕ್ರೀನ್ ಪ್ಲೇನ ನರೇಷನ್ ಅಂತ ಅನ್ಕೊಳ್ಳಿ. ಒಬ್ರು ನಿಮ್ಗೆ ಮಾರಲ್ ಲೆಸನ್ ಹೇಳ್ತಾ ಇದಾರೆ ಅನ್ಕೊಂಡ್ರೆ ಇಟ್ ಈಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ನೀವು ಕೊಟ್ಟಿದ್ದು ₹100, ₹200, ₹300 ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ 100% ಇರುತ್ತೆ. ಹೌದು. ಅದ್ರ ಜೊತೆಗೆ ಒಂದೇ ಒಂದು ನನಗೆ ಪ್ರಾಬ್ಲಮ್ ಅನ್ಸಿದ್ ಮೂವಿಲಿ ಅಂದ್ರೆ ಯಾಕೆ ಶಿವಣ್ಣನ ಅಷ್ಟು ಲೇಟ್ ಆಗಿ ಕರೆಸ್ತೀರ. ಈ ಎಷ್ಟು ಬೇಗ ಅಂದ್ರೆ ಇವಾಗ ನಾ ಮೊದ್ಲೇ ಹೇಳ್ದಂಗೆ ಉಪೇಂದ್ರ ಅವ್ರದ್ದು, ರಾಜ್ಬಿ ಶೆಟ್ಟಿ ಅವ್ರದ್ದು ಆ ರಿಪಿಟೇಟಿವ್ ಸೀನ್ಸ್ ಏನಿದೆ ಅದೆಲ್ಲೋ ಒಂಚೂರು ಮಿನಿಮೈಸ್ ಮಾಡ್ಬೋದಿತ್ತು. ಶಿವಣ್ಣನ ಎಂಟ್ರಿ, ಶಿವಣ್ಣ BGM ಅದೆಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಅರ್ಜುನ್ ಜನ್ಯ ಅವರ ರೈಟಿಂಗ್ ಅಷ್ಟೇ ಅಲ್ಲದೆ BGM ಸ್ಕೋರ್ ಎಸ್ಪೆಷಲಿ ಒಂದು 2-3 ಕಡೆ ನಿಮ್ಗೆ ಇಂಗ್ಲಿಷ್ ಸಾಂಗ್ಸ್ ಬರುತ್ತೆ. ಹೌದು. ಅದು ನಿಮ್ಗೆ ಆ ಫ್ರೇಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಇಂಗ್ಲಿಷ್ ಸಾಂಗ್ಸ್ ಹೊಸತನ ಎಲ್ಲ ಕೇಳ್ತಿರಲ್ಲ, ಹೊಸದೇನೋ ಬೇಕು ಅಂತ ಹೊಸದಿದು. ಹೌದು. ಈ ತರ ಏನಾದ್ರು ಮಾಡಕ್ ಟ್ರೈ ಮಾಡ್ಬೇಕಾದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಒಂದು ಹಿಪ್ ಹಾಪ್ ಮಿಕ್ಸ್ ಇದೆ, ನಮ್ ನ್ಯಾಚುರಲಿಟಿನೂ ಇದೆ. ಬಟ್ ಅಗೇನ್ ಕುಡೋಸ್ ಟು ಈ ಫಿಲಮ್ದ ಫಸ್ಟ್ ಹೀರೋ ಅಂದ್ರೆ ಅರ್ಜುನ್ ಜನ್ಯಾನೆ. ಪ್ರಯತ್ನ ಪಟ್ಟಿದ್ದಾರೆ. ನಾವು ಯಾವಾಗ್ಲೂ ಒಂದ್ ಪ್ರಯತ್ನನ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಅದ್ ಎಕ್ಸಾಕ್ಟ್ ಆಗಿ ಅಲ್ಲೇ ರೀಚ್ ಆಗ್ಬೇಕು ಅಂತ. ಇದೆಲ್ಲ ಪೊಟೆನ್ಶಿಯಲ್ ಇರುವಂತ ಒಂದು ಮೂವಿ. ಸೊ ಅದ್ರ ರೈಟಿಂಗ್ ಇಂದ ಹಿಡಿದು ಎಲ್ಲಾನು ಟಾಪ್ ನಾಚ್ ಆಗಿರ್ಬೇಕಾದ್ರೆ ಆಡಿಯನ್ಸ್ ಆಗಿ ನಾವ್ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಸೊ 45 ವಾಟ್ಸ್ ದಿ ವರ್ಡಿಕ್ಟ್? ಡ್ಯಾಶ್ ಆಗಿತ್ತು ಅಂದ್ರೆ ಚೆನ್ನಾಗಿತ್ತಾ, ಚೆನ್ನಾಗಿಲ್ವಾ? ಇನ್ನೊಂದು ಸೂಪರ್ ಆಗಿತ್ತು. ಸೊ ಇದು ನಮ್ಮ ವರ್ಡಿಕ್ಟ್ 45ಗೆ. ರೈಟಿಂಗ್, ಸ್ಕ್ರೀನ್ ಪ್ಲೇ, ಸ್ಟೋರಿ, ಆಕ್ಟರ್ ಸೆಲೆಕ್ಷನ್ಸು, ಮ್ಯೂಸಿಕ್ಕು, ಕಂಪೋಸಿಷನ್ನು, ಫ್ರೇಮ್ಸು ಎಲ್ಲಾನು ಟಾಪ್ ನಾಚ್. ಆದಷ್ಟು ನೀವು 45ನ ಬೇಗ ಥಿಯೇಟ್ರಲ್ಲಿ ನೋಡಿ. ಇಷ್ಟ ಆಗಿದ್ರೆ ನೀವು ಕಮೆಂಟ್ ಮಾಡಿ. ಡ್ಯಾಶ್ಗಳ ಥರ ಪೈರಸಿ ಮಾಡಂತೂ ನೋಡ್ಬೇಡಿ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ.